ಅವನು ಕಿಲಾಡಿಗಳಿಗೆ ಕಿಲಾಡಿ, ಖತರ್ನಾಕ್ ಕಿಲಾಡಿ. ಬಣ್ಣ ಬಣ್ಣದ ಮಾತುಗಳೇ ಅವನ ಬಂಡವಾಳ. ಇದುವರೆಗೂ 8 ಯುವತಿಯರಿಗೆ ಮೋಸ ಮಾಡಿದ್ದು ಲೆಕ್ಕಕ್ಕೆ ಇಲ್ಲದಿರುವ ಇನ್ನಷ್ಟು ಪ್ರಕರಣಗಳಿವೆ ಎನ್ನಲಾಗ್ತಾ ಇದೆ. ಹೀಗೆ ಮೋಸ ಮಾಡಿದ್ದಾನೆ ಅಂತ ಗೊತ್ತಿದ್ರೂ ಕೆಲವು ಯುವತಿಯರು ನಮಗೆ ಇವನೇ ಬೇಕು ಅಂತಿದ್ದಾರಂತೆ. ಇವನಿಲ್ಲದೆ ಇರೋಕೆ ಕಷ್ಟ ಅಂತ ಪೊಲೀಸರ ಮುಂದೆ ಹೇಳ್ಕೊಳ್ತಿದ್ದಾರಂತೆ. ಇವನು ಬರೀ ಡ್ರೀಮ್ ಬಾಯ್ ಮಾತ್ರವಲ್ಲ, ಮನ್ಮಥ, ಮಾಡರ್ನ್ ಯುಗದ ಮೋಸ್ಟ್ ವಾಂಟೆಡ್ ಮನ್ಮಥ. ಫೋಟೋಗಳನ್ನ ನೋಡಿ ಇವರ ಡ್ರೀಮ್ ಬಾಯ್ ಅಂತಾನೂ ಹೇಳಬಹುದು, ಮನ್ಮಥ ಅಂತಾನೂ ಹೇಳಬಹುದು. ಆದ್ರೆ ಇವನು ಡ್ರೀಮ್ ಬಾಯೂ ಅಲ್ಲ, ಮನ್ಮಥನೂ ಅಲ್ಲ, ಇವನೊಬ್ಬ ಪ್ಲೇ ಬಾಯ್. ಯುವತಿಯರನ್ನ ಟಾರ್ಗೆಟ್ ಮಾಡಿ ಮೋಸ ಮಾಡೋ ಪ್ಲೇ ಬಾಯ್. ಹೌದು, ಇವನು ಪಕ್ಕಾ ಪ್ಲೇ ಬಾಯ್. ನೋಡೋಕೆ ಸ್ವಲ್ಪ ಸ್ಮಾರ್ಟ್ ಆಗಿದ್ದೀನಿ ಅನ್ನೋದನ್ನೇ ಅಸ್ತ್ರವಾಗಿಸಿಕೊಂಡಿರುವ ಇವನು ಸಿಕ್ಕ ಯುವತಿಯರಿಗೆ ವಂಚಿಸಿದ್ದಾನೆ. ಲವ್, ಮದುವೆ ಅಂತ ನಂಬಿಸಿ ಮೋಸ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಪ್ರೀತಿ, ಮದುವೆ ಎನ್ನೋ ಹೆಸರಿನಲ್ಲಿ ಅವರಿಂದ ಹಣ ಪಡೆದು ಯಾಮಾರಿಸಿದ್ದಾನೆ. ಇವನ ಹೆಸರು ದೀಪಕ್. ತಾನೊಬ್ಬ ಬ್ಯಾಂಕ್ ಮ್ಯಾನೇಜರ್, ಆಫೀಸರ್, ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತೆಲ್ಲ ಬುರುಡೆ ಬಿಟ್ಕೊಂಡು ಯುವತಿಯರನ್ನ ಟ್ರ್ಯಾಪ್ ಮಾಡ್ತಾ ಇದ್ದ. ಟ್ರ್ಯಾಪ್ ಆದ ಯುವತಿಯರ ಬಳಿ ಕಟ್ಟು ಕತೆಗಳನ್ನ ಹೇಳಿ ಹಣ ತಗೊಳ್ತಾ ಇದ್ದ. ಹಣ ತಗೊಂಡ್ಮೇಲೆ ಫೋನ್ ನಂಬರ್ ಬದಲಿಸಿ ಎಸ್ಕೇಪ್ ಆಗ್ತಾ ಇದ್ದ. ಹೀಗೆ ದೀಪಕ್ ಸಾಕಷ್ಟು ಯುವತಿಯರಿಗೆ ಮೋಸ ಮಾಡಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದ್ದು, ಜೆಪಿ ನಗರದಲ್ಲಿ ಓರ್ವ ಯುವತಿ ದೂರು ಸಹ ದಾಖಲಿಸಿದ್ದಾಳಂತೆ. ಜೆಪಿ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರುವ ಒಬ್ಬ ಮಹಿಳೆಯು ಠಾಣೆಗೆ ಬಂದು ನಮಗೆ shaadi.com ಮತ್ತು ಇತರೆ ಮ್ಯಾಟ್ರಿಮೋನಿಯಲ್ ಸೈಟ್ಸ್ನಲ್ಲಿ ಒಬ್ಬ ವ್ಯಕ್ತಿಯು ನನಗೆ ಸಂಪರ್ಕಕ್ಕೆ ಬಂದಿರ್ತಾರೆ, ಮದುವೆ ಆಗ್ತೀವಿ ಅಂತ. ವ್ಯಕ್ತಿ ಒಂದು ಸುಳ್ಳು ಐಡೆಂಟಿಟಿ ತೋರಿಸಿ, ನಾನು ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರು, ಬ್ಯಾಂಕ್ ಮ್ಯಾನೇಜರು ಅಂತ ತೋರಿಸ್ಕೊಂಡು ಚೆನ್ನೈನಲ್ಲಿ ಕೆಲಸ ಮಾಡ್ತೀನಿ ಅಂತ ಮೋಸ ಮಾಡಿ ಸುಮಾರು ಮದುವೆ ಆಗ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಸುಮಾರು ದುಡ್ಡು ಕಂಪ್ಲೇಂಟಿಂದ ಪಡೆದಿರೋದ್ರ ಬಗ್ಗೆ ದೂರು ದಾಖಲಾಗಿರುತ್ತದೆ. ಮ್ಯಾಟ್ರಿಮೋನಿ ಪ್ಲಾಟ್ಫಾರ್ಮ್ಗಳ ಮೂಲಕ ಯುವತಿಯರಿಗೆ ಗಾಳ ಹಾಕುವ ದೀಪಕ್ ತಾನು ಬ್ಯಾಂಕ್ ಮ್ಯಾನೇಜರ್, ಚೆನ್ನೈನಲ್ಲಿ ಕೆಲಸ ಮಾಡ್ತೀನಿ, ಒಳ್ಳೆ ಸಂಬಳ ಇದೆ ಅಂತೆಲ್ಲ ಹೇಳಿಕೊಳ್ತಾನಂತೆ. ಅಷ್ಟೇ ಅಲ್ಲದೆ ತನ್ನ ಪ್ರೊಫೈಲ್ನಲ್ಲಿ ತನ್ನ ಫೋಟೋಗಳನ್ನ ಹಾಕದೆ ಹ್ಯಾಂಡ್ಸಮ್ ಆಗಿರುವ ಬೇರೆ ಯುವಕರ ಫೋಟೋ ಹಾಕಿ ಅದು ತಾನೇ ಅಂತ ಬಿಂಬಿಸಿಕೊಳ್ತಾನಂತೆ. ಫೋನ್ ನಂಬರ್ ಕೊಟ್ಟು ಕಾಂಟ್ಯಾಕ್ಟ್ ಮಾಡುವ ಆರೋಪಿ ಬಳಿಕ ಅವರಿಂದ ಹಂತ ಹಂತವಾಗಿ ಹಣ ವಸೂಲಿ ಮಾಡ್ತಾನಂತೆ. ಆ ಕಡೆ ಯುವತಿಯರು ಸಹ ಇವನ ಬಣ್ಣದ ಮಾತಿಗೆ ಮರುಳಾಗಿ ಕೇಳಿದಾಗ್ಲೆಲ್ಲ ಹಣ ಕೊಡ್ತಿದ್ದಾರಂತೆ. ಹಣ ತಗೊಂಡು ಸ್ವಲ್ಪ ದಿನ ಆದ್ಮೇಲೆ ಫೋನ್ ನಂಬರ್ ಚೇಂಜ್ ಮಾಡಿ ಯಾಮಾರಿಸ್ತಿದ್ದನಂತೆ. ತನಿಖೆ ಸ್ಟಾರ್ಟ್ ಮಾಡಿದಾಗ ಆರೋಪಿ ಬಗ್ಗೆ ಈ ರೀತಿ ಸುಮಾರು ಕಂಪ್ಲೇಂಟ್ಸ್ ಇದ್ದಾವೆ. ಇನ್ನೊಂದು 8 ಪ್ರಕರಣಗಳಲ್ಲಿ ಸಹ ಕೆಲವು ವರದಿಯಾಗಿವೆ, ಮೋಸ್ಟ್ ವರದಿ ಆಗಿಲ್ಲ. ಈ ರೀತಿ ಮೋಸ ಮಾಡಿದಾನಂತ ಗೊತ್ತಾಗಿ ವ್ಯಕ್ತಿ ಇದೇ ರೀತಿ ಸುಮಾರು ಪ್ರಕರಣಗಳಲ್ಲಿ ಹೆಣ್ಮಕ್ಳಿಗೆ ಇದೇ ನಾನು ಬ್ಯಾಂಕ್ ಮ್ಯಾನೇಜರು, ನಾನು ಆಫೀಸರು ಅಂತ ಹೇಳಿ ಮೋಸ ಮಾಡಿ ವಂಚನೆ ಮಾಡ್ತಾರೋ ಪ್ರಕರಣ. ನಕಲಿ ಪ್ರೊಫೈಲ್ ಹಾಕಿ ನಕಲಿ ಫೋಟೋಗಳನ್ನ ಅಪ್ಲೋಡ್ ಮಾಡಿ ಯುವತಿಯರ ಜೊತೆ ಸಂಪರ್ಕ ಬೆಳೆಸಿ ಆಮೇಲೆ ಅವರಿಂದ ಹಣ ಪಡೆದು ಕೈ ಕೊಡ್ತಾ ಇದ್ದ ದೀಪಕ್ ಮೇಲೆ ಸದ್ಯ ಜೆಪಿ ನಗರದಲ್ಲಿ ಕಂಪ್ಲೇಂಟ್ ಫೈಲ್ ಆಗಿದೆ. ವಿಚಾರಣೆ ನಡೆಸಿದಾಗ ದೀಪಕ್ ಈ ರೀತಿ ಹಲವು ಯುವತಿಯರಿಗೆ ಮೋಸ ಮಾಡಿರುವುದು ಗೊತ್ತಾಗಿದೆ. ತುಂಬಾ ಜನ ಹುಡುಗಿಯರಿಗೆ ಇದೇ ರೀತಿ ಮೋಸ ಮಾಡಿರುವುದು ಪತ್ತೆಯಾಗಿದೆ. ಒಬ್ಬರ ಜೊತೆ ಸಂಪರ್ಕಕ್ಕೆ ಬಂದು ಅವರಿಂದ ದುಡ್ಡು ಪಡೆದ ಕೂಡಲೇ ಆ ಸಿಮ್ ಬಿಸಾಡಿ ಹೊಸ ಸಿಮ್ ತೆಗೆದುಕೊಳ್ತಾ ಇದ್ನಂತೆ. ಹೀಗೆ ಒಂದು ಸಮಯದಲ್ಲಿ 2 ದಿನದಲ್ಲಿ ಬರೋಬ್ಬರಿ 7 ಸಿಮ್ ತರಿಸಿಕೊಂಡಿದ್ದ ಎಂಬ ಮಾಹಿತಿಯು ಪೊಲೀಸರಿಗೆ ಸಿಕ್ಕಿದೆ. ಯುವತಿಯರ ಜೊತೆ ತುಂಬಾ ಆತ್ಮೀಯವಾಗಿ ಮಾತಾಡಿ ಅವರನ್ನ ನಂಬಿಸ್ತಾ ಇದ್ದ ದೀಪಕ್ ಇನ್ನೇನು ಮದುವೆ ಆಗ್ಬಿಟ್ಟ ಅನ್ನೋ ಮಟ್ಟಕ್ಕೆ ಕ್ಲೋಸ್ ಆಗ್ತಾ ಇದ್ದಂತೆ. ಹಾಗಾಗಿ ಆ ಯುವತಿಯರು ಕೂಡ ದೀಪಕ್ನ ರಂಗಿನಾಟ ಗೊತ್ತಾಗದೆ ಮರುಳಾಗ್ತಾ ಇದ್ರು. ಇನ್ನು ಬೇರೆಯವರ ಪ್ರೊಫೈಲ್ ಹಾಕಿ ಯುವತಿಯರ ಜೊತೆ ಮಾತನಾಡ್ತಾ ಇದ್ದ ದೀಪಕ್ ದುಡ್ಡು ತಗೊಳ್ಳೋಕೆ ಅಂತ ಬಂದಾಗ
ಖುದ್ದು ತಾನೇ ಬರ್ತಾ ಇದ್ನಂತೆ. ನಾನು ಅವರ ಫ್ರೆಂಡ್, ಸಹೋದರ ಅಂತ ಹೇಳ್ಕೊಂಡು ಯಾಮಾರಿಸಿ ಹೋಗ್ತಾ ಇದ್ನಂತೆ. ಹೀಗೆ ಜೆಪಿ ನಗರದ ಯುವತಿಯೊಂದಿಗೆ ತುಂಬಾ ಕ್ಲೋಸ್ ಆಗಿ ಅಟ್ಯಾಚ್ ಆಗಿದ್ದ ದೀಪಕ್ ಆ ಯುವತಿಯ ಸಿಮ್ ಬಳಸ್ತಾ ಇದ್ದಂತೆ. ಈಗ ಅದೇ ಆರೋಪಿಯ ಸುಳಿವು ಕೊಟ್ಟಿದ್ದು ದೀಪಕ್ ಸಿಕ್ಕಿ ಬಿದ್ದಿದ್ದಾನೆ. ನಾವು ಚರ್ಚೆ ಮಾಡ್ತಾ ಇರೋದು ಈ ಪ್ರಕರಣದಲ್ಲಿ ಆ ಸಂತ್ರಸ್ತೆಯಿಂದನೇ ಸಿಮ್ ಕಾರ್ಡ್ ತೊಗೊಳೋದಾಗಲಿ ದುಡ್ಡು ತೊಗೊಳೋದಾಗಲಿ ಮಾಡಿ ಅದನ್ನು ಬಳಸ್ತಾ ಇದ್ದ. ಅವ್ರನ್ನ ಹೋಗಿ ದುಡ್ಡು ಪಡಿಬೇಕಾದ್ರೆ ಆಗಲಿ ಅಥವಾ ಇದು ಪಡಿಬೇಕಾದ್ರೆ ನಾನು ಅವನ ತಮ್ಮ ಅಥವಾ ಅವನ ಫ್ರೆಂಡು ಅಥವಾ ಅವನ ಡ್ರೈವರು ಅಂತ ಹೇಳಿ ಹೋಗಿ ಪಡಿತಾ ಇದ್ದ. ಇದೇ ತಿಂಗಳು ಒಂದು ಏಪ್ರಿಲ್ 6ನೇ ತಾರೀಕು ಆರೋಪಿನ ಬಾಗಲಕೋಟೆ ಜಿಲ್ಲೆ ಬಾದಾಮಿಯಿಂದ ದಸ್ತಗಿರಿ ಮಾಡಲಾಗಿದೆ, ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಈ ವಂಚನೆ ಪ್ರಕರಣದಲ್ಲಿ ನ್ಯಾಯಾಲಯ ಅವರಿಗೆ ಸದ್ಯಕ್ಕೆ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ. ಇವನಿಂದ ಮೋಸಕ್ಕೆ ಬಲಿಯಾದ ಕೆಲವು ಯುವತಿಯರನ್ನ ಪೊಲೀಸರು ಸಂಪರ್ಕಿಸಿದ್ದು ಮಾಹಿತಿ ಕಲೆ ಹಾಕಿದ್ದಾರಂತೆ. ದುರಂತ ಏನಪ್ಪಾ ಅಂದ್ರೆ, ಇವನು ಎಷ್ಟೇ ಯಾಮಾರಿಸಿದ್ರು, ಎಷ್ಟೇ ಮೋಸ ಮಾಡಿದ್ರು, ಇವನಿಂದ ಮೋಸ ಹೋದ ಕೆಲವು ಯುವತಿಯರು ನಮ್ಗೆ ಇವನೇ ಬೇಕು ಅಂತಿದ್ದಾರಂತೆ. ಇವನ ಮೇಲೆ ಕೇಸ್ ಹಾಕಬೇಡಿ, ನಮ್ಮ ಜೊತೆ ಕಳುಹಿಸಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ. ಇದನ್ನೇ ಅಲ್ವಾ ಕಲಿಕಾಲ ಅನ್ನೋದು. ಇಲ್ಲಿ ವಂಚಕರಿಗೆ ಕಾಲ, ಮೋಸ ಮಾಡಿದವರಿಗೆ ಕಾಲ.